ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಜನತೆಗೆ ನನ್ನ ಚಾನಲ್ಗೆ ಸ್ವಾಗತ. ಹಳ್ಳಿ ಸ್ಪೆಷಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೊಂದು ಹಳ್ಳಿ ಪ್ರತಿಭೆಯಿಂದ ಒಂದು ಸಣ್ಣ ಪ್ರಯತ್ನ. ಬನ್ನಿ, ನಾನಿವತ್ತು ಯಾವ ಹಾಡು ಆಡ್ತಾಯಿದ್ದೀನಿ ಅಂದರೆ ಈ ಹಾಡು ಎಲ್ಲರಿಗೂ ಸಾಮಾನ್ಯವಾಗಿ ಇಷ್ಟ ಆಗೇ ಆಗುತ್ತೆ. ಯಾವುದಪ್ಪ ಅಂತೀರ, ಅದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಸಾಂಗು. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಅದರಲ್ಲಿ ಈ ಹಾಡಂತೂ ಎಲ್ಲರ ಬಾಯಲ್ಲೂ ಗುಣಗ್ತಾನೆ ಇರ್ತಾರೆ ಅಂತ ಹಾಡು. ನೀವು ತಮಿಳಿನಲ್ಲಿ ನೋಡಿರ್ಬೋದು ಯಾವ ಹಾಡಂತ. ಈಗ ಹಾಡನ್ನು ಶುರು ಮಾಡೋಣವೇ. ಕುಶಲವೇ, ಕ್ಷೇಮವೇ, ಸೌಖ್ಯವೇ, ಓ ನನ್ನ ಪ್ರೀತಿ ಪಾತ್ರವೇ, ಓದಮ್ಮ ನನ್ನ ಓಲೆ, ಹೃದಯ ಭಾವಲೀಲೆ, ಕಲ್ಪನೆಯೇ ಹೆಣ್ಣಾಗಿದೆ, ಕನಸುಗಳೇ ಹಾಡಾಗಿದೆ, ಯಾರೇ ನೀನು ಚೆಲುವೆ ಎಂದಿದೆ. ಕುಶಲವೇ, ಕ್ಷೇಮವೇ, ಸೌಖ್ಯವೇ, ಓ ನನ್ನ ಪ್ರೀತಿ ಪಾತ್ರವೇ, ಓದಮ್ಮ ನನ್ನ ಓಲೆ, ಹೃದಯ ಭಾವಲೀಲೆ. ಒಂದೇ ಉಸಿರಿನಲ್ಲಿ ಪ್ರಥಮ ಪತ್ರ ಓದಿದೆ, ಆ ನಿನ್ನ ಉಸಿರಿನಲ್ಲೇ ಈ ಜೀವ ಜೀವಿಸಿದೆ. ಮುದ್ದಾದ ಬರಹ ಮರೆಸಿದೆ ವಿರಹ, ಅಕ್ಷರಕ್ಕೆ ಯಾರು ಈ ಮಾಯಾ ಶಕ್ತಿ ತಂದರು. ಒಂದೊಂದು ಪತ್ರವು ಪ್ರೇಮದ ಗ್ರಂಥವು, ಓಲೆಗಳಿಗ್ಯಾರೋ ಈ ರಾಯಭಾರ ತಂದರು. ಓಲೆಗಳೇ ಬಾಳಾಗಿವೆ, ಓದುವುದೇ ಗೀಳಾಗಿದೆ, ಯಾರೋ ನೀನು ಚೆಲುವ ಅಂದಿದೆ. ಕುಶಲವೇ, ಕ್ಷೇಮವೇ, ಸೌಖ್ಯವೇ, ಓ ನನ್ನ ಪ್ರೀತಿ ಪಾತ್ರವೇ, ಓದಮ್ಮ ನನ್ನ ಓಲೆ, ಹೃದಯ ಭಾವಲೀಲೆ. ನೂರಾರು ಪ್ರೇಮದಾಸರು ಪ್ರೀತಿಸಿ ದೂರವಾದರು, ನಾವಿಂದು ದೂರ ಇದ್ದರು, ವಿರಹಗಳೇ ನಮ್ಮ ಮಿತ್ರರು. ನೋಡದೆ ಇದ್ದರು ಪ್ರೀತಿಸೋ ಇಬ್ಬರು, ನೋಡೋರ ಕಣ್ಣಲ್ಲಿ ಏನೇನೋ ಹಾಡು ಹುಚ್ಚರು. ದೂರನೇ ಆರಂಭ, ಸೇರೋದೇ ಅಂತಿಮ, ಅಲ್ಲಿವರೆಗೂ ಯಾರು ಈ ಹುಚ್ಚು ಪ್ರೀತಿ ಮೆಚ್ಚರು. ದೂರದಲ್ಲೇ ಹಾಯಾಗಿದೆ, ಕಾಯುವುದೇ ಸುಖವಾಗಿದೆ, ಯಾರೇ ನೀನು ಚೆಲುವೆ ಅಂದಿದೆ. ಕುಶಲವೇ, ಕ್ಷೇಮವೇ, ಸೌಖ್ಯವೇ, ಓ ನನ್ನ ಪ್ರೀತಿ ಪಾತ್ರವೇ, ಓದಮ್ಮ ನನ್ನ ಓಲೆ, ಹೃದಯ ಭಾವಲೀಲೆ, ಕಲ್ಪನೆಯೇ ಹೆಣ್ಣಾಗಿದೆ, ಕನಸುಗಳೇ ಹಾಡಾಗಿದೆ, ಯಾರೇ ನೀನು ಚೆಲುವೆ ಅಂದಿದೆ. ಕುಶಲವೇ. ಧನ್ಯವಾದಗಳು. ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನಾದರೂ ಸ್ವರ ಬದಲಾವಣೆ ಇದ್ದರೆ ದಯವಿಟ್ಟು ಕ್ಷಮಿಸಿ. ನಾನು ಯಾವುದೇ ಸಂಗೀತ ಕಚೇರಿಗೆ ಹೋಗಿ ಕಲಿತಿಲ್ಲ. ಇನ್ನೂ ಹೆಚ್ಚಿನ ಇದೇ ಥರ ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬಾ ಖುಷಿ ಆಗ್ತಾಯಿದೆ. ಅದೇ ರೀತಿ ನನ್ನ ಮುಂದಿನ ಬರೋ ಎಲ್ಲ ವೀಡಿಯೋಗಳನ್ನೂ ನೋಡಿ ಸಪೋರ್ಟ್ ಮಾಡಿದ್ರೆ ನನಗಿನ್ನೂ ತುಂಬ ಖುಷಿಯಾಗುತ್ತೆ. ಹೆಚ್ಚಿನ ವೀಡಿಯೋಗಳನ್ನ ಮಾಡೋಕ್ಕೆ ನನಗಿನ್ನೂ ಉತ್ಸಾಹ ಬರುತ್ತೆ. ಆದ್ದರಿಂದ ದಯವಿಟ್ಟು ನನ್ನ ಹಾಡಿನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿತ್ತು ಅಂದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಹೀಗೆ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಇದೇ ರೀತಿ ಮುಂದೆ ಎಲ್ಲ ವೀಡಿಯೋಗಳಿಗೂ ನನಗೆ ಸಪೋರ್ಟ್ ಮಾಡಿ, ನನ್ನನ್ನು ಹುರಿದುಂಬಿಸುವ ಮೂಲಕ ನನಗೆ ಸಪೋರ್ಟ್ ಮಾಡಿ. ಇಷ್ಟ ಏನಾದರೂ ಆದರೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.